ಸಕ್ಕರೆ ನಾಡು ಮಂಡ್ಯದಲ್ಲಿ ರಂಗೇರಿದೆ ಚುನಾವಣಾ ಅಖಾಡ. ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಚಲುವರಾಯಸ್ವಾಮಿ ಪ್ರಚಾರಕ್ಕಿಳಿದಿದ್ದಾರೆ. ನಗರಸಭೆ ಸದಸ್ಯರು, ಮಾಜಿ ಸದಸ್ಯರು, ಮುಖಂಡರ ಜೊತೆ ಸಭೆಯನ್ನ ಕೂಡ ನಡೆಸಿದ್ದಾರೆ. ಈ ಮೂಲಕ ಸ್ಟಾರ್ ಚಂದ್ರು ಅವರ ಪರವಾಗಿ ಪ್ರಚಾರಕ್ಕಿಳಿದಿದ್ದಾರೆ ಚಲುವರಾಯಸ್ವಾಮಿ. ಈಗಾಗಲೇ ಸ್ಟಾರ್ ಚಂದ್ರು ಅವರ ಪರವಾಗಿ ಪ್ರಚಾರ, ಅದೇ ರೀತಿಯಾಗಿ ಒಂದಷ್ಟು ಸಭೆಗಳ ಮೂಲಕ ಮತಯಾಚನೆಗೆ ಮುಂದಾಗಿದ್ದಾರೆ. ಮಂಡ್ಯದ ಖಾಸಗಿ ಸಮುದಾಯ ಭವನದಲ್ಲಿ ಮೀಟಿಂಗ್ ಕೂಡ ನಡೆದಿದೆ. ಲೋಕಸಭಾ ಚುನಾವಣೆಯ ಸಂಬಂಧ ಕಾಂಗ್ರೆಸ್ ಮುಖಂಡರ ಜೊತೆ ಚರ್ಚೆ ಮಾಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರನ್ನ ಗೆಲ್ಲಿಸುವ ಬಗ್ಗೆ ಮುಖಂಡರ ಜೊತೆ ಚರ್ಚೆ ನಡೆದಿದೆ. ಶಾಸಕ ಗಣಿಗ ಪಿ ರವಿಕುಮಾರ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು. ಕೈ ಅಭ್ಯರ್ಥಿಗೆ ಆಶೀರ್ವದಿಸುವ ಭರವಸೆ ಕೂಡ ಸಿಕ್ಕಿದೆ. ಸಕ್ಕರೆ ನಾಡು ಮಂಡ್ಯದಲ್ಲಿ ಈಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರು ಅಲಿಯಾಸ್ ವೆಂಕಟರಮಣೇಗೌಡ ಅವರು ಅಖಾಡದಲ್ಲಿದ್ದಾರೆ. ಅವರ ಪರವಾಗಿ ಸಚಿವ ಚಲುವರಾಯ ಸ್ವಾಮಿ ಅವರು ಕೂಡ ಪ್ರಚಾರವನ್ನ ಮಾಡ್ತಾ, ಸಭೆಯನ್ನ ನಡೆಸ್ತಾ, ಮುಖಂಡರ ಮಧ್ಯೆ ಒಂದಷ್ಟು ಒಮ್ಮತ ಮೂಡೋ ರೀತಿಯಾಗಿ ಅವರ ಪರವಾಗಿ ಪ್ರಚಾರಕ್ಕೆ ಮಾಡಬೇಕು ಅಂತ ಮೀಟಿಂಗ್ಗಳನ್ನ ಕೂಡ ನಡೆಸಿದ್ದಾರೆ. ಆ ಮೂಲಕ ಸ್ಟಾರ್ ಚಂದ್ರು ಅವರ ಪರವಾಗಿ ಶಾಸಕ ಗಣಿಗ ರವಿಕುಮಾರ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಕೂಡ ಈಗ ಅಖಾಡದಲ್ಲಿದ್ದಾರೆ. ಈಗ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ಅಖಾಡದಲ್ಲಿದ್ದಾರೆ. ಅವರ ಪರವಾಗಿ ಪ್ರಚಾರವನ್ನ ಮಾಡೋದಕ್ಕೆ ಅಂತ ಕೃಷಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರೇ ಸ್ವತಃ ಫೀಲ್ಡ್ಗಿಳಿದಿದ್ದಾರೆ. ಕಾಂಗ್ರೆಸ್ನ ಮುಖಂಡರ ಜೊತೆ ಸಭೆಯನ್ನ ಮಾಡುವ ಮೂಲಕ ಒಂದಷ್ಟು ಪ್ರಚಾರವನ್ನ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಮತದಾರರನ್ನ ಸೆಳೆಯುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇತ್ತ ಮಂಡ್ಯದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿರೋದ್ರಿಂದ ಯಾರು ಕಣಕ್ಕಿಳಿತಾರೆ ಅನ್ನೋದು ಕುತೂಹಲ ಇತ್ತು. ಕೊನೆಗೂ ಕೂಡ ಕುಮಾರಸ್ವಾಮಿ ಅವರು ಅಖಾಡದಲ್ಲಿದ್ದಾರೆ. ಅದರಲ್ಲೂ ಕೂಡ ಅವರ ವಿರುದ್ಧ ಒಂದಷ್ಟು ಆರೋಪ ಕೇಳಿ ಬರ್ತಾ ಇದೆ. 4 ದಿನದಿಂದ ಕೂಡ ಮಂಡ್ಯದತ್ತ ಸುಳಿದಿಲ್ಲ ಅಂತ. ಇದರ ಮಧ್ಯದಲ್ಲಿ ಈಗ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಪರವಾಗಿ ಭರಪೂರದ ಪ್ರಚಾರ ನಡೀತಾ ಇದೆ. ಒಂದಷ್ಟು ಸಭೆಗಳನ್ನ ನಡೆಸುವ ಮೂಲಕ ಮಂಡ್ಯದಲ್ಲಿ ಗೆಲ್ಲಬೇಕು ಅಂದ್ರೆ ಸ್ಟಾರ್ ಚಂದ್ರು ಅವರು ಏನೆಲ್ಲ ರಣತಂತ್ರವನ್ನ ಮಾಡಬಹುದು, ಆ ನಿಟ್ಟಿನಲ್ಲಿ ಒಂದಷ್ಟು ಮುಖಂಡರ ಜೊತೆ ಸಭೆಯನ್ನ ಕೂಡ ಮಾಡಿ ಚಲುವರಾಯಸ್ವಾಮಿಯವರು ಸಲಹೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾವ್ಯಾವಾಗ ಯಾರ್ಯಾರು ಬಂದು ಪ್ರಚಾರವನ್ನ ಮಾಡಬೇಕು ಇವರ ಪರವಾಗಿ ಅಂತ. ವಿಧಾನಸಭಾ ಕ್ಷೇತ್ರಗಳಿರ್ಬೋದು, ಪ್ರತಿಯೊಂದು ಹಳ್ಳಿಗಳಿರ್ಬೋದು, ಎಲ್ಲ ಕಡೆ ಕೂಡ ಹೋಗಿ ಪ್ರಚಾರವನ್ನ ಮಾಡಬೇಕಾಗುತ್ತೆ. ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಈಗಾಗಲೇ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ತಮ್ಮ 5 ಗ್ಯಾರಂಟಿ ಕಾರ್ಡ್ಗಳನ್ನು ಹಿಡಿದು ಆ ಕಾರ್ಡ್ಗಳ ಮೂಲಕನೇ ಈಗ ಅಧಿಕಾರದ ಚುಕ್ಕಾಣಿ ಹಿಡಿದಿರೋದು. ಆ ಗ್ಯಾರಂಟಿ ಕಾರ್ಡ್ಗಳ ಜೊತೆಗೆ ಇನ್ನೂ 15-20 ಗ್ಯಾರಂಟಿಗಳು, ಒಟ್ಟು 25 ಗ್ಯಾರಂಟಿ ಆಗಿದ್ದಾವೆ. ಆ 25 ಗ್ಯಾರಂಟಿಗಳ ಬಗ್ಗೆ ಕೂಡ ಮನೆ ಮನೆಗೂ ಪ್ರಚಾರವನ್ನ ಮಾಡಬೇಕಾಗುತ್ತೆ. ಈಗಾಗಲೇ ಜಾರಿಯಲ್ಲಿರುವಂತಹ 5 ಗ್ಯಾರಂಟಿಗಳ ಫಲಾನುಭವಿಗಳ ಬಗ್ಗೆ ಕೂಡ ಸಭೆ ಮಾಡಿದ್ದಾರೆ, ಒಂದಷ್ಟು ಕಾರ್ಯಕ್ರಮ ಮಾಡಿದ್ದಾರೆ. ಅದೆಲ್ಲ ಮಾಹಿತಿಯನ್ನ ಇಟ್ಕೊಂಡು ಮತದಾರರ ಮನಕ್ಕೆ ಇಳಿದು ಅವರಿಗೆ ತಿಳಿಸಬೇಕಾಗುತ್ತೆ. ಗ್ಯಾರಂಟಿ ಯೋಜನೆಗಳು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತಿದ್ದಾವೆ, ಜನರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ, ಆ ನಿಟ್ಟಿನಲ್ಲಿ ಪ್ರಚಾರವನ್ನ ಮಾಡಿ ಅಂತ ಈಗಾಗಲೇ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೀಟಿಂಗ್ ಮಾಡಿ ಸಲಹೆ ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಈ ಗ್ಯಾರಂಟಿ ಯೋಜನೆಗಳ ಒಂದಷ್ಟು ಫಲಾನುಭವಿಗಳ ಬಗ್ಗೆ ಇಟ್ಕೊಂಡು, ಮಾಹಿತಿಯನ್ನು ಇಟ್ಕೊಂಡು, ಅಂಕಿಅಂಶಗಳನ್ನು ಇಟ್ಕೊಂಡು ಮನೆ ಮನೆಗೆ ತಲುಪಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದರೆ ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಅದೇ ಕಾರ್ಯದಲ್ಲಿದ್ದಾರೆ. ಘರ್ ಘರ್ ಗ್ಯಾರಂಟಿ, ಮನೆ ಮನೆ ಗ್ಯಾರಂಟಿ ಅನ್ನುವಂಥ ಅಭಿಯಾನದ ಮೂಲಕ ಪ್ರಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ ರಾಜ್ಯದಲ್ಲೂ ಕೂಡ ಎಲ್ಲ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಇದನ್ನೇ ರಣತಂತ್ರವಾಗಿ ರೂಪಿಸ್ಕೋಬೇಕಾಗುತ್ತೆ. ಬಿಜೆಪಿಯ ವೈಫಲ್ಯಗಳೇನಿದ್ದಾವೆ ಅದನ್ನ ಎತ್ತಿ ಹಿಡಿಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಒಂದಷ್ಟು ಈ ಸಭೆಗಳನ್ನ ನಡೆಸುವ ಮೂಲಕ ಚಲುವರಾಯಸ್ವಾಮಿಯವರು ಮಂಡ್ಯದಲ್ಲಿ ಸಭೆಯನ್ನ ನಡೆಸಿ ಈ ರೀತಿಯಾಗಿ ಏನೇನು ಸಲಹೆ ಸೂಚನೆಗಳನ್ನ ಕೊಡ್ಬೋದು, ಪ್ರಚಾರದ ಸಂದರ್ಭದಲ್ಲಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಎಷ್ಟು ಪರಿಣಾಮಕಾರಿಯಾಗಿ ಭಾಷಣ ಮಾಡಬೇಕಾಗುತ್ತೆ, ಯಾವ ಅಂಶಗಳನ್ನು ಇಟ್ಕೊಂಡು ಭಾಷಣ ಮಾಡಬೇಕು, ಈ ಗ್ಯಾರಂಟಿಗಳನ್ನು ಇಟ್ಕೊಂಡು ಭಾಷಣ ಮಾಡಬೇಕಾಗುತ್ತೆ. ಜನರನ್ನ, ಮತದಾರರನ್ನ ಸೆಳಿಬೇಕು ಅಂತ ಅಂದರೆ ಬೇರೆ ಬೇರೆ ಸಮುದಾಯಗಳಿರುತ್ತೆ. ಲಿಂಗಾಯತ, ಒಕ್ಕಲಿಗ, SC ST ಹೀಗೆ ಎಲ್ಲ ಸಮುದಾಯದ ಮತದಾರರನ್ನು ಕ್ರೋಢೀಕರಣ ಮಾಡ್ಕೋಬೇಕು. ಮತ ಬ್ಯಾಂಕನ್ನು ನಮ್ಮ ಹೋಲ್ಡ್ಗೆ
ತೆಗೆದುಕೋಬೇಕು ಅಂದರೆ ಸಾಕಷ್ಟು ಕಷ್ಟವಾಗುತ್ತೆ. ಕುಮಾರಸ್ವಾಮಿ ಅವರಿಗೆ ಇದು ಒಂದು ರೀತಿಯಾಗಿ ಕೇಕು ಹಾಕೋ ಕ್ಷೇತ್ರನೇ. ಆದರೆ ಸ್ಟಾರ್ ಚಂದ್ರು ಅವರು ಗೆಲ್ಲಬೇಕು ಅಂದರೆ ಆ ನಿಟ್ಟಿನಲ್ಲಿ ಹೇಗೆ ಪ್ರಚಾರ ಮಾಡಬೇಕು ಅದೆಲ್ಲ ಕೂಡ ಒಂದು ರೀತಿಯಾಗಿ ಈಗ ಸವಾಲೇ.